ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅಣ್ಣ ಡೆವಿಲ್ ಸಿನಿಮಾ ನೋಡಿದಾಗ ಮಾತಾಡೋಂಗಿಲ್ಲ ಅಣ್ಣ. ಅವತ್ತು ಡೆವಿಲ್ ಅಂದರೆ ನಾನೊಂದು ಅರ್ಥ ಹೇಳ್ತೀನಿ ಅಣ್ಣ. ಡಿ ಅಂದರೆ ದೇವ್ರಣ್ಣ. ನಮಗೆ ಡಿ ಬಾಸ್ ದೇವ್ರೆ. ಸಾವಿರ ಜನ ಸಾವಿರ ಮಾತಾಡ್ತಾರೆ ಅಂತ ನಾವು ಚೇಂಜ್ ಆಗಲ್ಲ ಅಣ್ಣ. ವ್ಯಕ್ತಿತ್ವ ವ್ಯಕ್ತಿನೇ ಅಣ್ಣ ಯಾವತ್ತು. ನಾನು ಹೇಳೋದು ಇವಾಗ ನಾನು ಚಿಕ್ಕವನಿಂದ ಅವ್ರ ಫ್ಯಾನೇ ಅಣ್ಣ. ನನಗೆ ಬುದ್ಧಿ ಬಂದಂಗಿದೆ ನಾನು ಅವ್ರ ಫ್ಯಾನೇ. ಅಂದರೆ ಒಬ್ರು ಹೇಳ್ತಾರೆ ಅಚ್ಚೆ ಹಾಕ್ಸ್ಕೋಬೇಕು, ಮನ್ಸಲ್ಲ ಐತಣ್ಣ. ಫಸ್ಟ್ ಶೋ ಹೋಗಿದ್ದೀವಿ. ನೀವು ನಂಬಲ್ಲ, ಒಬ್ಬ ಮನುಷ್ಯ ಒಂದು ಸಿನಿಮಾ ಎಷ್ಟೊತ್ತಿ ನೋಡ್ಬೋದಣ್ಣ. ವಿತ್ ಟಿಕೆಟ್ ತೋರಿಸ್ತೀನಿ. 5 ಸಲ ನಾನು ನೋಡಿದ್ದೀನಿ. ನಮ್ಮ ಮನೆಗೆ ಗೊತ್ತಿರೋದು 2 ಸಲ. ನಾನು 5 ಸಲ ನಾನು ನೋಡಿದ್ದೀನಿ. ಏನಕ್ಕೆ ನೋಡು, ನಾನು ಅಭಿಮಾನಿ ಗುರು. ನಾನು ನೋಡ್ತೀನಿ. ನನ್ನ ಹಿಂದೆ ಡಿ ಬಾಸ್ ಫೋಟೋ ಇಲ್ಲ, ಡಿ ಬಾಸ್ ಅಂತ ಹೆಸರೈತೆ. ಅಂದರೆ ಇವಾಗ ಬೇಜಾನ್ ಜನ ಹೇಳ್ತಾರೆ ಪಿಕ್ಚರ್ ಚೆನ್ನಾಗಿಲ್ಲ ಅಣ್ಣ. ಅದು ಯಾರೋ ಮೊನ್ನೆ ಒಬ್ಬ ಕಂಟೆಂಟ್ ಹಾಕಿದ, ಯಾವುದೋ ನ್ಯೂಸ್, ಅದು ಏನೋ ಒಂದು ನ್ಯೂಸ್ ಇದೆ, ಆ ನ್ಯೂಸಲ್ಲಿ ಕಂಟೆಂಟ್ ಹಾಕಿದ ಅಣ್ಣ ಅವನು. ಯಾವುದೋ ಪಿಕ್ಚರ್ಗೆ ಹೇಳಿರೋದು ಅದು ರಿವ್ಯೂ. ಬೇಡ ಬೈಸ್ಕೊಳ್ಳೋಕೆ ಡಿ ಬಾಸ್ ಹೆಸರು ಬೇಕಣ್ಣ. ಯಾರಿಗೇ ಆಗಿರಲಿ. ಇವಾಗ ನಾನು ಅಭಿಮಾನಿ ಅಂತ ಹೇಳ್ತಲ್ಲ. ಇಲ್ಲೊಂದು 100 ಆಟೋ ನಿಂತ್ಕೊಂಡ್ರೆ 100 ಆಟೋದಲ್ಲಿ ಒಬ್ಬನ ಕೇಳೋರು ಹೇಳೋದು ಒಂದೇ, ನಾವು ಡಿ ಬಾಸ್ ಅಭಿಮಾನಿ ಗುರು. ಇವಾಗ ನಮ್ಮ ಬಾಸ್ ಒಂದು ಹೇಳಿದ್ರೆ ಅಣ್ಣ, ನಾನು ಸತ್ತಾಗ ಹಿಂಗೆ ಮಾಡ್ಬಿಟ್ರಿ, ನಾನು ಸತ್ತಿಲ್ಲಕ್ಕೆ ತೋರಿಸೋ ಪ್ರೀತಿ ನಾನು ಬದುಕಿದಾಗಲೇ ತೋರಿಸ್ಬಿಟ್ರಪ್ಪ. ನಾವು ಹುಚ್ಚರು ಗುರು, ನಾವು ತೋರಿಸ್ತೀವಿ. ನರ್ತಕಿ ಥಿಯೇಟ್ರಲ್ಲಿ ನಾನು ಆಟೋ ಓಡಿಸ್ಕೊಂಡಿದ್ದೆ, ಬೆಂಕಿ ಬಿದ್ದಿತ್ತಣ್ಣ. ಅವ್ನು ಯಾರು ಅಭಿಮಾನಿ ಅಂತ ನಮಗೆ ಗೊತ್ತಿಲ್ಲ ಅಣ್ಣ. ಅವ್ನು ಸಾಯೋದು ಲೆಕ್ಕಿಸಲೇ ಹೋಗಿ ಬೆಂಕಿ ಹಾರಿಸ್ದ. ಅದಕ್ಕೆ ಅಣ್ಣ ನಮಗೆ ಡಿ ಬಾಸ್ ಏನೂ ಮಾಡಿಲ್ಲ ಅಣ್ಣ. ₹1 ಚಾಕ್ಲೇಟ್ ಕೊಟ್ಟಿಲ್ಲ. ಕಷ್ಟ ಅಂತ ನಮ್ಮನ್ನು ಕೇಳಿಲ್ಲ, ನಾವು ಓಪನಾಗಿ ಹೇಳ್ತಾಯಿದ್ದೀವಿ. ಅವ್ರು ಕಂಡ್ರೆ ಅಭಿಮಾನ, ಹುಚ್ಚ ಅಭಿಮಾನ ಅಣ್ಣ. ಅವ್ರ ವ್ಯಕ್ತಿತ್ವ ನಮ್ಮಿಂದ ಇವಾಗ ನಮ್ಮ ಅಣ್ಣ ಅವನೇ. ನಾನು ಹೇಳೋದು ಇವಾಗ ಒಂದು 5,000 ಬೇಕಂದ್ರೆ ನಮ್ಮ ಅಣ್ಣನ ಕೇಳಿದ್ರೆ 5,000 ಹಾಕ್ತಾನಣ್ಣ. ಆ ಯಪ್ಪಂಗೆ ಅವತ್ತು ಯಾರಣ್ಣ ಹಾಕವ್ರೆ? ಆಫ್ಟರ್ ಆಲ್ ಒಂದು ಇದರಲ್ಲಿ ಅಂಬಾಸಿಡರ್ ಕಾರಲ್ಲಿ ಬಂದವನು ಇವಾಗ ಲ್ಯಾಂಬರ್ಗಿನಿ ಪೋರ್ಸ್ ಬೆಂಟ್ಲಿಲಿ ಓಡಾಡ್ತಾನೆ ಅಂದರೆ ಅದಕ್ಕೆ ಬೇಕಲ್ಲಣ್ಣ ವ್ಯಕ್ತಿತ್ವ. ಆಯಿತು, ಎಲ್ಲ ಅಭಿಮಾನಿಗಳು ಸಪೋರ್ಟ್ ಮಾಡಿ. ಅಂದರೆ ಈಗ ಶಿವಣ್ಣ ಅವ್ರ ಅಭಿಮಾನಿ ಆಗಿರ್ಬೋದು, ಸುದೀಪ್ ಅವ್ರ ಅಭಿಮಾನಿ ಆಗಿರ್ಬೋದು. ನಾನು ಸುದೀಪ್ ಅಭಿಮಾನಿ. ನಾನು ಸುದೀಪ್ ಅಭಿಮಾನಿನೇ. ಫಸ್ಟ್ ನನಗೆ ವಿಷ್ಣುವರ್ಧನ್ ಅವರಿಂದ ಕಿಚ್ಚ ಬಂದಿದ್ದು. ನನಗೆ ಫಸ್ಟ್ ದಾದಾ ಬರೋದಲ್ಲ, ಡಾಕ್ಟರ್ ವಿಷ್ಣುವರ್ಧನ್. ಈಗ ಅವರಿಂದಲೇ ಎಷ್ಟೆಷ್ಟು ಜನ ಬೆಳೆದಿದ್ದಾರೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ತುಂಬ ಜನ ಬೆಳೆದಿದ್ದಾರೆ ತಾನೆ. ಹಾಗೆ ಬೆಳೆಯೋದು ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿತ್ವ ವ್ಯಕ್ತಿ. ಈಗ ನಮಗೂ ಡಿ ಬಾಸು ಎಲ್ಲ ಇಷ್ಟ. ಅವರು ಒಂದು ಅಲ್ಲಿ ಏನಾರು ಒಂದು ವೀಕ್ಷಣೆ ತೋರಿಸಿರ್ತಾರೆ. ಒಂದು ಹುಡುಗಿ ಮ್ಯಾಟ್ರಾರ್ ಆಗಿರ್ಬೋದು, ಸಾಮೂಹಿಕ ಚಟುವಟಿಕೆ ಆಗಿರ್ಬೋದು, ಹಿಂಗಿರ್ರಿ ಅಂತ ಒಂದು ಎಲ್ಲ ಅಭಿಮಾನಿಗಳು ಬಂದು ಸಪೋರ್ಟ್ ಮಾಡಿದ್ರಿ. ಹೌದು, ಎಲ್ಲ ಅಭಿಮಾನಿಗಳು ಬಂದು ಸಪೋರ್ಟ್ ಮಾಡಿದ್ರು. ಒಂದೇ ಇಲ್ಲ, ಇವಾಗ ಒಬ್ಬ ಬಂದ, ನಿನ್ನೆ ನಾನು ಹೇಳಿದ್ದು ಒಬ್ಬ ಡಿ ಬಾಸ್ ಅಂದ್ರ ಅಣ್ಣ. ಡೆವಿಲ್ಲು ನಮಗೆ ಡಿ ಬಾಸು ಡೆವಿಲ್ಗೆ ಮೊದಲಿರೋ ಲೆಟರ್ ಇರೋ ಡಿ ಬಾಸ್ಗೆ ಇರೋದು ಡಿಲೇ ಬಂದೋಯ್ತಣ್ಣ. ದಾನ ಧರ್ಮ ಎಲ್ಲ ಅಲ್ಲೇ ಐತಣ್ಣ. ನಾನು ಹೇಳೋದು ಇವಾಗ ನಾನು ಒಬ್ಬ ಅಭಿಮಾನಿ, ಇನ್ನೊಬ್ಬ ಅಭಿಮಾನಿನೂ ಬಂದು ಸಪೋರ್ಟ್ ಮಾಡ್ತಾರೆ. ನಮಗೆ ಸೆಲೆಬ್ರಿಟೀಸ್ ವಾರಿಲ್ಲ ಅಣ್ಣ. ಅಂದರೆ ಇವಾಗ ನಾಡಿದ್ದು 25ಕ್ಕೆ ಸುದೀಪ್ ಅವ್ರದ್ದು ಹಾಗೆ ಶಿವಣ್ಣ ಒಂದು 2 ಸಿನಿಮಾನು ರಿಲೀಸ್ ಅಣ್ಣ. ದೇವ್ರೇ ಹೋಗಿ ನೋಡ್ತೀವಿ ನಾವು. ಓಪನ್ ಆಗಿ ಹೇಳ್ತೀನಿ, ನಾವು ಹೋಗಿ ನೋಡ್ತೀವಿ. ನಾವು ಆಟೋದವ್ರಾಗಿರ್ಬೋದು. ನಮ್ಮ ಹುಡುಗ ಒಬ್ಬವನೇ ನನ್ನ ದೋಸ್ತ, ಅವ್ನು ವಿಷ್ಣುವರ್ಧನ್ ಅಭಿಮಾನಿ ಅಣ್ಣ. ಅವನು ನನ್ನ ಜೊತೆ ಕೂತ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಜೈ ಡಿ ಬಾಸ್ ಅಂದ. ಅವನು ದಾದಾ ಅಭಿಮಾನಿ, ಅವ್ನು ಕಿಚ್ಚ ಸುದೀಪ್ ಇಷ್ಟ. ನಾನು ಹೋಗಿ ಅವ್ನಿಗೆ ಹೇಳ್ಬೇಕು ತಾನೆ ಜೈ ಸುದೀಪ್ ಅಂತ. ಉದಾಹರಣೆ ಹೇಳೋದು, ನಾನು ಫಸ್ಟ್ ಶೋ ಅಂತೂ ಹೋಗೋಕ್ಕಾಗಲ್ಲ ಅಣ್ಣ. ನೆಕ್ಸ್ಟ್ ಡೇ ಆದರೆ ನಾನು ಹೋಗ್ತೀನಿ. ಒಟ್ಟಲ್ಲಿ ನೋಡಲ್ಲ ಮಾಡಲ್ಲ. ಇವಾಗ ಅವ್ನು ಕಲ್ಲಲ್ಲಿ ಹೊಡ್ರೆ ತಾನೆ ನಾನು ಕಲ್ಲಲ್ಲಿ ಹೊಡಿಯೋಕ್ಕಾಗೋದು. ಅವ್ರು ನಮ್ಮ ಬಾಸ್ ಬಗ್ಗೆ ಮಾತಾಡ್ರೆ ತಾನೆ ನಾವು ಅವ್ರ ಬಗ್ಗೆ ಮಾತಾಡೋಕ್ಕಾಗೋದು. ನಮ್ಮ ಬಾಸ್ ಹೇಳ್ಕೊಟ್ಟವ್ರಣ್ಣ, ಯಾರನ್ನೂ ದ್ವೇಷಿಸ್ಬೇಡ್ರಿ, ಯಾರು ನಮ್ಮ ಕನ್ನಡ ಸಿನಿಮಾ ಬೆಳೆಸ್ರಿ ಅಂತ ಹೇಳೋರೆ ನಾವು ಅದು ಮಾಡ್ತಿದ್ದೀವಿ ಅಣ್ಣ. ಅದು ಬಿಟ್ಟು ಅವ್ರಂಗೆ ಮಾಡಲ್ಲ ಅಣ್ಣ. ಮೂವಿ ಅಂದಾದ್ಮೇಲೆ ಅಣ್ಣ ಒಂದು ವಿಚಾರ ಇರುತ್ತೆ. ಆ ವಿಚಾರಕ್ಕೆ ನಾವು ಸಪೋರ್ಟ್ ಮಾಡಬೇಕೇ ಇರುತ್ತೋ. ಎರಡಕ್ಕೂ ಸಪೋರ್ಟ್ ಇದೆ. ನಾನು ಹೋಗಿ ಬಂದೆ, ಅವತ್ತು ಹೋಗೋಕ್ಕಾಗಲಿಲ್ಲ, ನಿನ್ನೆ ಹೋಗಿ ಬಂದೆ ಇರೋ ಫ್ಯಾಕ್ಟು. ಈ ಕಿಚ್ಚುಂದು ಅಷ್ಟೇ, ಅರ್ಜೆಂಟಲ್ಲಿ ಹೋಗಿ ನೋಡಬೇಕು ಅನ್ನೋದೇನಿಲ್ಲ, ಒಟ್ಟಲ್ಲಿ ನೋಡ್ತೀವಿ. ಈ ಫ್ಯಾನ್ಸ್ಗಳ ಮಧ್ಯೆ ತಂದಾಕಿ ಫ್ಯಾನ್ಸ್ ವಾರ್ ಮಾಡುವಂಥದ್ದು ಸ್ಟಾರ್ಗಳ ನಡುವೆ ಏನು ಇರಲ್ಲ. ಬಟ್ ಈ ಥರ ಸಿಚುವೇಶನ್ ಆದಾಗ ಸೂಪರ್ ಸ್ಟಾರ್ ಸಿನಿಮಾಗಳು ರಿಲೀಸ್ ಆದಾಗ ಅವ್ರ ಮೇಲೆ ಇವರೇನೋ ತಂದಾಕೋದು, ಅವ್ರ ಮೇಲೆ ಇವರೇನೋ ತಂದಾಕೋದು, ಈ ಥರದ್ದೆಲ್ಲ ನಡೆಯುತ್ತೆ. ಬಿಡು, ಅಂಥವ್ರಿಗೆ ಏನು ಹೇಳ್ತಿರತ್ತೆ ಅಣ್ಣ? ಅಂಥವ್ರಿಗೆ ನಾನು ಹೇಳೋದು ಒಂದೇ ಅಣ್ಣ. ಇವಾಗ ಅವರಮ್ಮನೂ ಒಂದು ತಾಯಿನೇ, ನಮ್ಮಮ್ಮನೂ ಒಂದು ತಾಯಿನೇ. ಕನ್ನಡ ಸಿನಿಮಾ ಏನಣ್ಣ ಬೇರೆನ? ತಾಯಿನೇ ತಾನೆ. ತಾಯಿ ಸಿನಿಮಾ ತಾಯಿ ಥರ ನೋಡ್ರಿ ವಾರೇ ಬರಲ್ಲ ಅಣ್ಣ. ಅಣ್ಣ ಅಪ್ಪಂಗೆ ಹುಟ್ಟಿರೋನು ಯಾರು ಈ ಕೆಲಸ ಮಾಡಲ್ಲ. ಫ್ಯಾನ್ ವರೆಗೆ ತಂದು ಹಾಕತ್ತದು ಮಾಡೋದು. ಇವಾಗ ನಾನು ಅಪ್ಪಂಗೆ ಹುಟ್ಟಿರೋನು ಗುರು. ನಾನು ಜೈ ಕಿಚ್ಚನು ಅಂತೀನಿ, ಜೈ ಡಿ ಬಾಸ್ ಅಂತೀನಿ, ಜೈ ಶಿವಣ್ಣನು ಅಂತೀನಿ. ನಾನು ಹೇಳೋದು, ನಾನೊಬ್ಬ ಆಟೋ ಡ್ರೈವರಾಗಿ ನಾನು ಹೆಂಗೆ ಸಪೋರ್ಟ್ ಮಾಡೋಕೆ ನಾನು ಹಂಗೆ ಸಪೋರ್ಟ್ ಮಾಡ್ತೀನಿ. ಕನ್ನಡ ಅಂತ ಬಂದರೆ ಕನ್ನಡಕ್ಕೂ ಸೈ. ಅವ್ನು ತಮಿಳಲ್ಲಿ ಮಾತಾಡ್ತಾನ, ನಂಗೆ ತಮಿಳ್ ಬೇಡ ಗುರು. ಅವ್ನ ವ್ಯಕ್ತಿತ್ವ ಬೇಕು ನನಗೆ. ಅವ್ನು ಏನು ಹೇಳೋರು ಮಾತಾಡಲಿ, ನಂಗೆ ಯಾಕಣ ನಮ್ಮ ಭಾಷೆಗೆ ಬೆಲೆ ಕೊಡ್ತವನ. ಇವಾಗ ಮೊನ್ನೆನಷ್ಟೇ ಅಣ್ಣ, ಅಲ್ಲೊಬ್ಬ ಬಂದಿದ್ದ
ಬಂದ್ಬಿಟ್ಟು ನರ್ತಕಿ ಥಿಯೇಟ್ರ್ ಯಾವುದೋ ಥಿಯೇಟ್ರಲ್ಲಿ ಏಯ್ ಚೆನ್ನಾಗಿಲ್ಲ ಗುರು, ತಲೆ ಕೆಟ್ಟೋಗ್ಬಿಡುತ್ತೆ, 90 ಎಣ್ಣೆ ಹೊಡಿಬೇಕು, ದುಡ್ಡು ವಾಪಸ್ ಹಾಕೋಣ. 90 ಎಣ್ಣೆ ಹೊಡಿಬೇಕು ಅಂದ್ರೆ ಅವ್ನು ಫಿಲಮ್ಗೆ ಯಾಕೆ ಬಂದ ನಾನು ಕೇಳೋದು. ಅವ್ನು ಯಾರ್ದೋ ಅಭಿಮಾನಿ, ನಮಗೆ ಬೇಡ ಗುರು, ಡಿವಲ್ ಪಿಕ್ಚರ್ಗೆ ಯಾಕೆ ಬಂದ? ನೋಡೋಕೆ ಇಷ್ಟ ಇಲ್ಲ ಅಂದರೆ ಬರೋದೇ ಬೇಡ ಅಣ್ಣ. ನಾವು ಫ್ಯಾನ್ಸ್ ಇದ್ದೀವಿ, ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತೀವಿ. ಅದು 100 ದಿನ ಓಡಿಸ್ತೀವಿ, 200 ದಿನ ದುಡ್ಡು ಖಾಲಿಯವರೆಗೂ ಹೋಟ್ಲಲ್ಲಿ ನೋಡ್ತೀವಿ ಅಣ್ಣ ಪಿಕ್ಚರ್. ನಾವು ದುಡಿಯೋದು 1000 ಆದ್ರೂ ನೆಮ್ಮದಿಯಾಗಿ ದುಡ್ಡು 500 ರೂಪಾಯಿ ಟಿಕೆಟ್ಗೆ ಹಾಕ್ತೀವಿ. ಈ ಫ್ಯಾನ್ಸ್ ವಾರ್ ಮಾರೋದು ದಯವಿಟ್ಟು ನಾನು ಒಂದು ಹೇಳ್ತಾ ಇದ್ದೀನಿ, ನಾವು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅನ್ನೋದಕ್ಕಿಂತ ಮುಂಚೆ ಒಂದು ಕನ್ನಡ ಸಿನಿಮಾ ಅಂತ ಬೆಲೆ ಕೊಟ್ಬಿಡ್ರಿ. ಈ ವಾರೇ ನಡೆಯಲ್ಲ ಅಣ್ಣ, ನಾನೇ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಅಣ್ಣ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.